ತುಂಬಾ ಚೆನ್ನಾಗಿದೆ ಮೂವಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ರಿಪೀಟೆಡ್ ಕಾನ್ಸೆಪ್ಟ್ಸ್ ನೋಡಿದೀವಿ ಅವ್ರದ್ದೆಲ್ಲ. ಚೆನ್ನಾಗಿದೆ. ಎಲ್ಲ ಕಂಬೈನ್ ಆಗಿ ಒಂದು ಮಾಸ್ ಕೊಟ್ಟಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲಾನು ಇಷ್ಟ ಆಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಇದೆ, ಎಲ್ಲ ಬ್ರೇಕಪ್ ಇದೆ, ಸೂಪರ್ ಆಗಿದೆ. ಚೆನ್ನಾಗಿದೆಪ್ಪ. ತಂದೆ ಪಾತ್ರ, ತಂದೆ ಆದವನು ಮಕ್ಕಳನ್ನ ಯಾವ ರೀತಿ ಒಂದು ದಾರಿಯಲ್ಲಿ ತರ್ಬೋದು, ಎಲ್ಲ ಸೌಕರ್ಯ ಕೊಟ್ಟರೆ ಅವ್ರಿಗೆ ಅದರದ್ದು ಬೆಲೆ ಇರಲ್ಲ. ದುಡ್ಡಿನ ಬೆಲೆ ಗೊತ್ತಿದ್ರೆ ಮಾತ್ರ ಅವರು ಒಂದು ದಾರಿಗೆ ಬರ್ಲಿಕ್ಕೆ ಸಾಧ್ಯ. ಕೆಟ್ಟ ಹಾದಿಗೆಲ್ಲ ಬೇಗ ಹೋಗಲ್ಲ ಅನ್ನೋ ಮಾರಲ್ ಇದೆ ಒಂದು. ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು, ಕಾಮಿಡಿ ಚೆನ್ನಾಗಿತ್ತು. ಫ್ಯಾಮಿಲಿ ನೋಡ್ಬೋದು, ಫನ್ ಎಂಟರ್ಟೈನ್ಮೆಂಟ್ ಇದೆ. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ಚೆನ್ನಾಗಿ ನೋಡ್ಬೋದು. ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಚೆನ್ನಾಗಿದೆ. ಶಾರ್ಟ್ ಮೂವಿ ಅಂತ ಏನ್ ಅನ್ಸ್ಲಿಲ್ಲ, ನಾರ್ಮಲ್ ನಾವು ಒಂದು ಸಿನಿಮಾ ಹೇಗ್ ನೋಡ್ತೀವೋ ಹಾಗೆ ಇತ್ತು. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ತುಂಬಾ ಚೆನ್ನಾಗಿದೆ. ಫಿಲಮ್ ಇಷ್ಟ ಆಯ್ತು. ಕಾಮಿಡಿ ಇಷ್ಟ ಆಯ್ತು. ಕಾಮಿಡಿ ಇಷ್ಟ ಆಯ್ತು. ಪ್ರತಿಯೊಂದು ಸೀನು ತುಂಬಾ ಚೆನ್ನಾಗಿದೆ. ಅಂಡ್ ಯೂಟ್ಯೂಬ್ ಸ್ಟಾರ್ ಅಂತ ಹೇಳೋದಕ್ಕಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲಾದ್ರು ಕಾಮಿಡಿ ಕೂಡ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಯೂಟ್ಯೂಬ್ ಇಂದ ದೊಡ್ಡ ಪರದೆ ಬರ್ದವ್ರೆ, ದೊಡ್ಡ ಪರದೆಯಿಂದ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಸೂಪರ್ ಆಗಿದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಕಥೆ ಚೆನ್ನಾಗಿದೆ. ಫುಲ್ ಫ್ಲಡ್ಸ್ ಕಾಮಿಡಿ ಮೂವಿ ಆಗಿತ್ತು. ಅಪ್ಪ ಅಮ್ಮನ ಸೆಂಟಿಮೆಂಟ್ ಚೆನ್ನಾಗಿ ತೋರಿಸಿದ್ದಾರೆ. ಒನ್ ಟೈಮ್ ತುಂಬಾ ಚೆನ್ನಾಗಿ ಕಷ್ಟಗಳೆಲ್ಲ ಮತ್ತು ಒಂದ್ ಒಳ್ಳೆ ಕಾಮಿಡಿ ನೋಡ್ಬೇಕಂದ್ರೆ ದಿಸ್ ಇಸ್ ದ ಚಾಯ್ಸ್. ತುಂಬಾ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಪಲ್ಲವಿ ನಮ್ದು ವೆರಿ ಕ್ಲೋಸ್ ಫ್ರೆಂಡ್ಸ್, ಅವಳಿಗೋಸ್ಕರ ಅಂತಾನೆ ಬಂದಿದ್ದು. ಅವಳು ಫ್ಯಾನ್ ಆಗಿ ಬಂದಿದ್ದು, ಬಟ್ ಹೋಗ್ಬೇಕಾದ್ರೆ ಎಲ್ಲರೂ ಫ್ಯಾನ್ ಆಗಿ ಹೋಗಿದ್ದೀನಿ. ಎಸ್ಪೆಷಲಿ ಗೌರವ್ ಅವ್ರ ಫ್ಯಾನ್ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸರ್ ಮೂವಿ ಚೆನ್ನಾಗಿದೆ ಸರ್. ಕಾರ್ತಿಕ್ ರೆಡ್ಡಿ ಆಕ್ಟಿಂಗ್ ಚೆನ್ನಾಗಿದೆ. ಸುಧಾಕರ್ ಗೌಡ ಆಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕತೆ ಚೆನ್ನಾಗಿದೆ ಸರ್. ಕಾಮಿಡಿ ಸರ್, ಹಿಂಗ್ ಕತ್ತಿ ಇಟ್ಕೊಂಡು ಹಿಂಗ್ ಅಂತಾನಲ್ವಾ, ಅದೇ ಕಾಮಿಡಿ ಸರ್. ಅದು ಸೂಪರ್ ಆಗಿದೆ. ಕಾರ್ತಿಕ್ದು ಸಕ್ಕದಾಗಿ ಮಾಡಿ ಸರ್. ಹಾ ಸರ್, ಸಕ್ಕದಾಗಿದೆ ಸರ್. ಸೂಪರ್. ಆಲ್ ದ ಬೆಸ್ಟ್ ಅಮೃತಾಂಜನ್. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಯೂಟ್ಯೂಬರ್ಸ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಸಖತ್ ಖುಷಿ ಆಗುತ್ತೆ. ಅವ್ರ ಜೊತೆ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅಂಡ್ ಅವ್ರನ್ನೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಮೂವಿ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅಪ್ಪ ಅಮ್ಮನ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಫ್ರೆಂಡ್ಶಿಪ್ ವ್ಯಾಲ್ಯೂ ತೋರಿಸಿದ್ದಾರೆ. ಅಂಡ್ ಲವ್ ಬ್ರೇಕಪ್ ಆದಾಗ ಹೇಗಿರುತ್ತೆ, ಅಂಡ್ ಅಂದ್ರೆ ಈಗಿನ ಜನರೇಷನ್ ಲವ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನಮ್ಮ ಕನ್ನಡಿಗರು ಯೂಟ್ಯೂಬರ್ಸ್ ಮೂವಿ, ಸೊ ಏನೇ ಇರ್ಲಿ ಮನಸ್ತಾಪಗಳು, ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿಗೆ ಸಪೋರ್ಟ್ ಮಾಡಿ. ಇನ್ನ ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳು ಬರ್ತಾ ಇರುತ್ತೆ. ಸೊ JRM ಸರ್ ತುಂಬಾ ಚೆನ್ನಾಗಿ ಕಲೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ. ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಅಂಡ್ ಪರ್ಫಾರ್ಮೆನ್ಸ್ ಎಲ್ಲರದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ JRM ಸರ್. ಅಂಡ್ ಗೌರವ್ ಶೆಟ್ಟಿ ಗುರು ಕೂಡ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಗುರು ಆಗಿರ್ಬೋದು, ಅಂಡ್ ಸುಧಾಕರ್ ಗುರು ಆಗಿರ್ಬೋದು, ಎಂಟೈರ್ ಟೀಮ್ ಚೆನ್ನಾಗಿದೆ. ಫಾದರ್ ಸೆಂಟಿಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಅಂಡ್ ಯೂಟ್ಯೂಬ್ ಇಂದ ಇವಾಗ ಸಿನಿಮಾಗೆ ಬಂದಿದ್ದಾರೆ. ಈ ತರ ಹಲವಾರು ಸಿನಿಮಾಗಳನ್ನ ಮಾಡಬೇಕು. ಸೊ ಎಲ್ಲರೂ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಈಗಿನ ಅಂಬೆಗಾಲ್ ಇಡ್ತಾ ಇದೀವಿ ಎಲ್ಲರೂ. ಸರ್ ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಸಿನಿಮಾ ಆಡಿಯನ್ಸ್ ಬೇರೆ, ಅಂದ್ರೆ ಪ್ಯಾಟರ್ನ್ ಅಂತ ಅಂದ್ರೆ. ಬಟ್ ಓಕೆ ಫೈನ್, ಅದರಿಂದ ಹೊರಗೆ ಬಂದು ಕಂಪ್ಲೀಟ್ಲಿ ಇವಾಗ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಸೊ ಹಾಗೆ ಸಾಂಗ್ಸ್ ಎಲ್ಲಾನು ತುಂಬಾನೇ ಅದ್ಭುತವಾಗಿ ಬಂದಿದೆ. ಸೊ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಅಂಡ್ ಎಲ್ಲೂ ಕೂಡ ಲ್ಯಾಗ್ ಇಲ್ಲ. ಸೀನ್ಸ್ ಆಗಿರ್ಬೋದು ಅಂಡ್ ಎಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅಂಡ್ ನಮಗೂ ಕೂಡ ಪಲ್ಸ್ ಏನಿದೆ ಅದನ್ನ ಆಡಿಯನ್ಸ್ ನ ಹಿಡಿದಿದೆ. ಥ್ಯಾಂಕ್ ಯು.